ಕೊಲೆ ಆರೋಪಿ ಪವಿತ್ರ ಗೌಡಗೆ ಅಂತೂ ಇಂತೂ ಕೊನೆಗೂ ಸಿಕ್ತು ಮನೆಯೂಟ. ವಾರಕ್ಕೊಮ್ಮೆ ಮಾತ್ರ ಪವಿತ್ರ ಗೌಡಗೆ ಮನೆಯೂಟ. ಪವಿತ್ರ ಆರೋಗ್ಯದ ಹಿತದೃಷ್ಟಿಯಿಂದ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಒಂದ್ ಕಡೆ ಮನೆಯೂಟ ಬೇಕು ಅಂತೇಳಿ ಕನಸು ಕಾಣ್ತಾ ಇದ್ರು ಪವಿತ್ರ ಗೌಡ ಅವರು. ಈಗ ವಾರಕ್ಕೊಮ್ಮೆ ಮಾತ್ರ ಮನೆಯೂಟ ಕೊಡೋದಕ್ಕೆ ಪರ್ಮಿಷನ್ ಸಿಕ್ಕಿದೆ. ನೋಡಿ, ಮನೆ ಊಟ ಬೇಕು ಅಂತೇಳಿ ಮೊದಲಿಗೆ ಮನವಿಯನ್ನ ಮಾಡ್ಕೊಂಡಿದ್ರು. ಆಗ ಪರ್ಮಿಷನ್ ಸಿಕ್ಕಿತ್ತು. ಬಟ್ ಅದಾದ್ಮೇಲೆ ಜೈಲಾಧಿಕಾರಿಗಳು ಮೇಲ್ಮನವಿಯನ್ನ ಸಲ್ಲಿಸಿದ್ರು. ಆ ಸಂದರ್ಭದಲ್ಲಿ ಒಂದಷ್ಟು ವಾದ ಪ್ರತಿವಾದ ನಡೆದಿತ್ತು. ಅದೆಲ್ಲವನ್ನ ಆಲಿಸಿದಂತಹ ನ್ಯಾಯಾಲಯ ಈಗ ಕೊನೆಗೂ ಅವರಿಗೆ ಒಂದು ರೀತಿ ಸಿಹಿ ಸುದ್ದಿಯನ್ನ ಕೊಟ್ಟಿದೆ. ಬಟ್ ಆದ್ರೆ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ ಅಂತಾರಲ್ಲ, ಹಂಗೆ ವಾರಕ್ಕೆ ಒಂದ್ಸಲ ಮಾತ್ರ ಮನೆಯೂಟ ಕೊಡೋದಕ್ಕೆ ಅವಕಾಶ ಇದೆ. ಪವಿತ್ರ ಅವರ ಆರೋಗ್ಯದ ಹಿತದೃಷ್ಟಿಯಿಂದ ಕೋರ್ಟ್ ಕೊಟ್ಟಿರುವಂತ ಆದೇಶ ಇದು. 57ನೇ ಸೆಷನ್ಸ್ ಕೋರ್ಟ್ನಲ್ಲಿ ಮನೆಯೂಟದ ಬಗ್ಗೆ ಆದೇಶ ಹೊರಬಿದ್ದಿದೆ. ಪವಿತ್ರ ಗೌಡ ಜೊತೆಗೆ ನಾಗರಾಜ್ ಮತ್ತೆ ಲಕ್ಷ್ಮಣ್ ಏನ್ ಮನವಿ ಮಾಡಿದ್ರಲ್ಲ, ಅವ್ರಿಗೂ ಕೂಡ ಮನೆಯೂಟ ಭಾಗ್ಯ ಸಿಕ್ಕಿದೆ. ಆದ್ರೆ ವಾರಕ್ಕೆ ಒಂದು ಸಲ ಮಾತ್ರ 3 ಜನರಿಗೆ ಮನೆಯೂಟ ಕೊಡುವಂತೆ ಕೋರ್ಟ್ ಆದೇಶವನ್ನ ನೀಡಿದೆ. ಕಟ್ಟುನಿಟ್ಟಾಗಿ ಕೋರ್ಟ್ ಆದೇಶವನ್ನ ಪಾಲಿಸಬೇಕು ಅಂತೇಳಿ ಈ ವೇಳೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಆರೋಗ್ಯದಲ್ಲಿ ವ್ಯತ್ಯಾಸವಾದ್ರೆ ವೈದ್ಯರ ಸಲಹೆ ಮೇರೆಗೆ ಮನೆಯೂಟ ಕೊಡಿ ಅಂತೇಳಿ ಆದೇಶವನ್ನ ಕೊಡಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಟ್ರಯಲ್ ಏನಿದೆ ಅದನ್ನ ನಾಳೆಗೆ ಮುಂದೂಡಿಕೆ ಮಾಡಲಾಗಿದೆ.